ಹಾಯ್ ಹಲೋ ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಅಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಸೊ ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ಖಂಡಿತ ನಿಮಗೆ ಯೂಸ್ ಆಗುವಂತಹ ಒಂದು ಟಾಪಿಕ್ಕು. ಇನ್ಮೇಲೆ ಬರುವಂಥ ಪ್ರತಿ ಟಾಪಿಕ್ಕು ನಿಮಗೆ ತುಂಬ ಉಪಯುಕ್ತವಾಗಿರುವಂತಹ ಟಾಪಿಕ್ಗಳನ್ನೇ ಮಾತಾಡ್ತೀನಿ. ಸೊ ಇವತ್ತು ಏನು ಅಂತ ಅಂದರೆ ಸೂಪರ್ ನೇಪಿಯರ್ ಹುಲ್ಲಿನ ಬಗ್ಗೆ ಮಾತಾಡ್ತಾ ಹೋಗೋಣ. ಸೂಪರ್ ನೇಪಿಯರ್ ಹುಲ್ಲು ಎಷ್ಟು ಉತ್ತಮನು ಅಂದರೆ ನಮಗೆಲ್ಲ ಚೆನ್ನಾಗಿದೆ, ಇದು ಬೇಗನೆ ಗ್ರೋತ್ ಇದೆ ಅಂತ ನಾವು ಅಂದ್ಕೊತೀವಿ. ಬಟ್ ಅದನ್ನು ಕೊಡೋದ್ರಿಂದ ಎಷ್ಟೆಲ್ಲ ಅನಾನುಕೂಲಗಳಿದ್ದಾವೆ ಅನ್ನೋದನ್ನು ಮಾತಾಡ್ತಾ ಹೋಗೋಣ. ಆ ಅನಾನುಕೂಲಗಳು ಏನು ಅಂತ ಅಂದರೆ, ಸೂಪರ್ ನೇಪಿಯರ್ ಬಳಸೋದ್ರಿಂದ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ. ಸೂಪರ್ ನೇಪಿಯರ್ ಬಳಸೋದ್ರಿಂದ ಕ್ಯಾಲ್ಸಿಯಂ ಕಡಿಮೆ ಆಗುತ್ತಾ? ಆ ಒಂದು ಹಸುವಿನ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗುತ್ತಾ? ನಿಜವಾಗ್ಲೂ ಕಡಿಮೆ ಆಗುತ್ತೆ ಕ್ಯಾಲ್ಸಿಯಂ. ಹೇಗೆ ಕಡಿಮೆ ಆಗುತ್ತೆ? ಹಾಲು ಯಾಕೆ ಡೌನ್ ಆಗುತ್ತೆ? ಸೊ ಅದನ್ನು ಈ ವಿಡಿಯೋದಲ್ಲಿ ಡೀಟೈಲಾಗಿ ಅಂದರೆ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ಸೂಪರ್ ನೇಪಿಯರ್ ಅನ್ನೋದು ಅಂದರೆ ಕೇವಲ ಸೂಪರ್ ನೇಪಿಯರ್ ಮಾತ್ರ ಅಲ್ಲ, ಓವರಾಲ್ ಯಾವ ಈ ಒಂದು ರೀತಿಯ ಹುಲ್ಲಿನ ಜಾತಿಯ ಒಂದು ಗ್ರಾಸ್ ಇದೆಯೋ, ಸೊ ಈ ಒಂದು ಹುಲ್ಲಿದೆಯೋ, ಈ ಒಂದು ಸಸ್ಯ ಜಾತಿಯ ಹುಲ್ಲುಗಳಿದ್ದಾವೆ ಅಂದರೆ ಈ ರೀತಿಯ ಒಂದು ಹುಲ್ಲುಗಳು ಸೂಪರ್ ನೇಪಿಯರು, ಕೋಫೋರು, ಇನ್ನೊಂದು ಮತ್ತೊಂದು. ಸೊ ಇವುಗಳಲ್ಲಿ ಆಕ್ಸಲೇಟ್ಸ್ ಅನ್ನೋವು ಇರ್ತವೆ. ಆಕ್ಸಲೇಟ್ಸ್ ಅಂತಂದರೆ ಅದೊಂದು ಆರ್ಗ್ಯಾನಿಕ್ ಕಾಂಪೌಂಡು. ಪ್ರತಿಯೊಂದರಲ್ಲೂ ಸಹ ಇಂತಿಷ್ಟು % ಆಕ್ಸಲೇಟ್ಸ್ ಇರುತ್ತೆ. ಸೊ ಆಕ್ಸಲೇಟ್ಸ್ ಏನು ಮಾಡುತ್ತೆ ಅಂತ ಅಂದರೆ, ಹಸುವಿನ ದೇಹವನ್ನು ಸೇರಿದ ಆಕ್ಸಲೇಟ್ಸು ಸೊ ಕ್ಯಾಲ್ಸಿಯಂ ಜೊತೆ ಅಂದರೆ ಆ ರೂಮೆನ್ ಒಳಗಡೆ ಹೋದಾಗ ಆ ರೂಮೆನ್ನಲ್ಲಿ ಇರುವಂತಹ ಒಂದು ಆಕ್ಸಲೇಟ್ಸ್ ಅಂದರೆ ಅಜೀರ್ಣಾಂಗ ವ್ಯವಸ್ಥೆಯೊಂದಿಗೆ ಅಲ್ಲಿ ಇರುವಂತಹ ಕ್ಯಾಲ್ಸಿಯಂ ಜೊತೆ ವರ್ತಿಸಿಬಿಟ್ಟು ಅದು ಕ್ಯಾಲ್ಸಿಯಂ ಆಕ್ಸಲೇಟ್ ಆಗಿ ಪರಿವರ್ತನೆಗೊಂಡು ಸಗಣಿ ಮುಖಾಂತರ ಹೊರಕ್ಕೆ ಬಂದುಬಿಡುತ್ತೆ. ಸೊ ಇಲ್ಲಿ ಏನಾಯ್ತು ಅಂತಂದರೆ, ಕ್ಯಾಲ್ಸಿಯಂ ಅನ್ನೋದು ಅದರಲ್ಲಿರುವಂತಹ ಹಸುವಿನ ದೇಹದಲ್ಲಿರುವಂತಹ ಕ್ಯಾಲ್ಸಿಯಂ ಅನ್ನೋದು ಕಡಿಮೆ ಮಾಡಿತು ಈ ಒಂದು ಆಕ್ಸಲೇಟ್ಸು. ಸೊ ಆ ಉದ್ದೇಶಕ್ಕೆ ಇಲ್ಲಿ ಕ್ಯಾಲ್ಸಿಯಂ ತೀರಾ ಡೌನ್ ಆಯಿತು. ಕ್ಯಾಲ್ಸಿಯಂ ಡೌನ್ ಆಯಿತು ಅಂತಂದರೆ ಹಾಲಿನ ಉತ್ಪಾದನೆ ಅನ್ನೋದು ಸೊ ತೀರಾ ಕಡಿಮೆ ಆಗುತ್ತೆ. ಹಾಗಾದರೆ ಸೂಪರ್ ನೇಪಿಯರ್ ಬಳಸೋದೇ ತಪ್ಪಾ? ಬಳಸ್ಬೋದು. ಯಾವ ರೀತಿ ಅಂತಂದರೆ ಅದಕ್ಕೆ ನಾನು ಬೇರೆ ಒಂದು ಟಿಕ್ಸನ್ನು ಹೇಳ್ತೀನಿ. ಸೊ ಆ ರೀತಿ ಮಾಡಿದಾಗ ನಿಮಗೆ ಹೋಗುತ್ತೆ. ಈ ಆಕ್ಸಲೇಟ್ಸ್ ಏನು ಮಾಡುತ್ತೆ ಅಂತಂದರೆ, ಪ್ರತಿಯೊಂದು ಪ್ರಮಾಣ ಅಂದರೆ ಪ್ರತಿಯೊಂದು ಗ್ರಾಸಲ್ಲೂ ಪ್ರತಿ ಹುಲ್ಲಲ್ಲೂ ಒಂದಿಷ್ಟು ಪ್ರಮಾಣ ಇರುತ್ತೆ. ಅದು ಯಾವುದೇ ಹುಲ್ಲಾಗಿರಲಿ, ಅದು ಡ್ರೈ ಬೇಸಸ್ ಅಂದರೆ ಡ್ರೈ ಮ್ಯಾಟರ್ ಬೇಸ್ ಮೇಲೆ ಒಂದು 3%ಗಿಂತ ಹೆಚ್ಚಾದರೆ ಆ ಆಕ್ಸಲೇಟ್ಸು ಸೊ ಈ ಒಂದು ಪ್ರತಿಕ್ರಿಯೆ ಅಂದರೆ ಈ ಒಂದು ಪರಿಣಾಮ ಆಗುತ್ತೆ, ಈ ಅನಾನುಕೂಲ ಅಂತಕ್ಕಂಥದ್ದು ಉಂಟಾಗುತ್ತೆ. ಅದು 3%ಗಿಂತ ಹೆಚ್ಚಾದಾಗ ಏನಾಗುತ್ತೆ ಅಂದರೆ ವಿಷಮಯವಾಗುತ್ತೆ. ಇಡೀ ದೇಹವೇ ಹೊಟ್ಟೆ ಉಬ್ಬರಕ್ಕೆ ಬಂದಂತಾಗಿ ಅದು ಹುಳಿಮಯವಾಗಿಬಿಟ್ಟು ವಿಷಮಯವಾಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಈ ಆಕ್ಸಲೇಟ್ಸು 3%ಗಿಂತ ಹೆಚ್ಚಾದಾಗ ಆ ಒಂದು ದೇಹದಲ್ಲಿ. ಸೊ ಅದು ಪ್ರತಿಯೊಂದು ಗ್ರಾಸಲ್ಲಿ ಇರುತ್ತೆ. ಈಗ ಸೂಪರ್ ನೇಪಿಯರಲ್ಲಿ 2.6 ಆಕ್ಸಲೇಟ್ಸ್ ಇರುತ್ತೆ, 3 ಅಲ್ಲ 2.6. ಈ 2.6 ಸೊ ಅದು ಆ ಒಂದು ದೇಹವನ್ನು ಸೇರಿದಾಗ ಅಲ್ಲಿರುವಂತಹ ಕ್ಯಾಲ್ಸಿಯಂ ಜೊತೆ ಹೊಂದಾಣಿಕೆಯಾಗಿ ವರ್ತಿಸಿಬಿಟ್ಟು ಕ್ಯಾಲ್ಸಿಯಂ ಆಕ್ಸಲೇಟ್ ಆಗಿ ಸಗಣಿ ಜೊತೆ ಅದು ಹೊರಕ್ಕೆ ಬಂದುಬಿಡುತ್ತೆ, ದೇಹಕ್ಕೆ ಅದೇ ರೀತಿಯ ಹೊಂದಿರೋದು. ಆ ಆಕ್ಸಲೇಟ್ ಏನಾದರೂ ರಕ್ತಕ್ಕೆ ಹೋದರೆ, ನಮ್ಮ ಹಸುವಿನಲ್ಲಿರ್ತಕ್ಕಂತಹ ರಕ್ತಕ್ಕೆ ಈ ಒಂದು ಸೂಪರ್ ನೇಪಿಯರ್ಲಿರುವಂತಹ ಆಕ್ಸಲೇಟ್ಸ್ ಏನಾದರೂ ಆ ರಕ್ತಕ್ಕೆ ಸೇರ್ಪಡೆಯಾದಾಗ ಹಸುವಿಗೆ ಮೋಷನ್ಸ್ ಅನ್ನೋದು ತೀವ್ರವಾಗಿ ತೆಳ್ಳಗೆ ಅದು ಬೇದಿಯ ರೂಪದಲ್ಲಿ ಆಗಿಬಿಡುತ್ತೆ. ಸೊ ಅದಾದ ನಂತರ ಮತ್ತೊಂದು ಈ ರೀತಿಯಾಗಿ ಅನಾನುಕೂಲತೆಯನ್ನು ಮಾಡುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಇದನ್ನು ಮಾಡಬಾರದು, ಇದು ಆಗಬಾರದು ಅಂತಂದರೆ ಸೊ ನಾವೇನು ಮಾಡಬೇಕು, ಎಂಥ ಒಂದು ಕ್ರಮಗಳನ್ನು ಕೈಗೊಂಡ್ರೆ ಇದು ಆಗದೇ ಇರುತ್ತೆ, ನಡೀದೇ ಇರುತ್ತೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೇನೆ. ಸೊ ಮೇಯ್ನ್ಲಿ ಈ ರೀತಿ ಅನಾನುಕೂಲವಾಗದೆ ನಾವು ಸೂಪರ್ ನೇಪಿಯರ್ನ ಯಾವ ರೀತಿ ಬಳಸಬೇಕು, ಅದು ತೀರಾ ಬಳಸಲೇಬೇಡಿ ಅಂತ ಹೇಳ್ತೀರಾ ಅಂದರೆ ನನ್ನ ಅಭಿಪ್ರಾಯದಲ್ಲಿ ಏನು ಪರವಾಗಿಲ್ಲ, ಬಳಸಬಹುದು. ಸೂಪರ್ ನೇಪಿಯರ್ನ ಬಳಸ್ಬೋದು. ಯಾವ ರೀತಿ ಬಳಸ್ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಸೂಪರ್ ನೇಪಿಯರ್ ಬೇಡವಾ, ನಾವೀಗ ಹಾಕಿರೋದನ್ನೆಲ್ಲ ತೆಗೆದು ಬಿಡೋಣ, ಏನು ಬೇಡ, ಅದನ್ನು ಬಳಸ್ಬೋದು. ಬಟ್ ಯಾವ ರೀತಿ ಅಂತಂದರೆ ನಾವು ಹೇಳುವಂತಹ ಒಂದು ಕ್ರಮ ಇದೆಯಲ್ವ, ಈಗ ಆ ಬೇಸ್ ಮೇಲೆ ನೀವು ಅದನ್ನು ಬಳಸಿದ್ದೆ ಆದರೆ ಸೊ ಯಾವುದೇ ರೀತಿ ಅನಾನುಕೂಲ ಆಗೋದಿಲ್ಲ, ತೊಂದರೆ ಆಗೋದಿಲ್ಲ. ಸೊ ಏನು ಮಾಡಬೇಕು ಅಂತ ಅಂದರೆ, ಸೂಪರ್ ನೇಪಿಯರನ್ನು ಸೊ ನಾವೀಗ ಆಲ್ರೆಡಿ ನಾಟಿ ಮಾಡಿರ್ತೀವಲ್ಲ, ನಾಟಿ ಮಾಡಿ 40 ದಿನದ ಒಳಗಡೆ ಕಟ್ ಮಾಡಿ ಹಾಕಿದಾಗ 40 ಡೇಸ್ ಒಳಗಡೆ ಕಟ್ ಮಾಡಿ ಹಾಕಿದಾಗ ಆಕ್ಸಿಲೇಟ್ಸು ತುಂಬ ಹೆಚ್ಚಾಗಿರುತ್ತೆ. ಸೊ ಆವಾಗಲೇ ನೀವು ಅಂದರೆ ತುಂಬ ಎಳೆದಾಗಿರುತ್ತೆ. ಮ್ಯಾಕ್ಸಿಮಮ್ ಯಾವುದೇ ಒಂದು ಆಹಾರವಾಗಲಿ, ಯಾವುದೇ ಒಂದು ಗ್ರಾಸ್ ಆಗಲಿ, ತೀರಾ ಎಳೆಯದಾದಂತಹ ಗ್ರಾಸನ್ನು ಕೊಟ್ಟಾಗ ಸೊ ಹೊಟ್ಟೆ ಉಬ್ಬರ ಬರ್ತಕ್ಕಂಥದ್ದು, ಆ ಒಂದು ಅಜೀರ್ಣವಾಗದಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಈ ಆಕ್ಸಲೇಟ್ಸ್ ವರ್ತಿಸಿ ಆ ರೀತಿ ಆಗ್ತಕ್ಕಂಥದ್ರಿಂದ ಈ ಒಂದು ಎಳೆ ಹುಲ್ಲನ್ನು ಕೊಡಬಾರ್ದು. ಸೂಪರ್ ನೇಪಿಯರ್ ಆಗಲಿ, ಕೋಫೋರ್ ಆಗಲಿ, ಕೋಫೈವ್ ಆಗಲಿ, ಇನ್ನೊಂದು ಯಾವುದೇ ಆಗಲಿ ಅತಿ ಎಳೆಯದಾದಂಥ ಹುಲ್ಲನ್ನು ಕೊಡಬಾರ್ದು. ನಮಗೀಗ ಸೂಪರ್ ನೇಪಿಯರು 40 ದಿನದ ಮೇಲ್ಭಾಗದಲ್ಲಿ 60-70 ದಿನದಲ್ಲಿ ಕಟ್ ಮಾಡಿ ಕೊಟ್ಟರೆ ಸೊ
ಸೊ ಯಾವುದೇ ರೀತಿ ಆಕ್ಸಿಲೇಟ್ಸ್ ಇರೋಲ್ಲ, ಸೊ ತೊಂದರೆ ಇರೋದಿಲ್ಲ, ಆರಾಮಾಗಿ ಸೊ ನಮ್ಮ ಒಂದು ಹಸುವಿನ ದೇಹಕ್ಕೆ ಆ ಒಂದು ಎಲ್ಲ ಪೋಷಕಾಂಶಗಳು ದೊರೆಯುತ್ತವೆ. ಪ್ಲಸ್ ಅದೇ ರೀತಿ ಈ ಆಕ್ಸಿಲೇಟ್ಸ್ ಅಂತಕ್ಕಂಥವು ಗರಿಗಳಲ್ಲಿ ಹೆಚ್ಚಾಗಿರುತ್ತೆ, ಕಾಂಡದಲ್ಲಿ ಕಡಿಮೆ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಕಾಂಡ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಗರಿಗಳನ್ನು ಕಟ್ ಮಾಡಿಬಿಟ್ಟು ಕಾಂಡವನ್ನು ಹೊರಗೆ ಕೊಡ್ತೀವಿ. ಬಟ್ ಎರಡು ಮಿಶ್ರಣ ಮಾಡಿಕೊಟ್ರೆ ಆಕ್ಸಿಲೇಟ್ಸ್ ಪ್ರಮಾಣ ಅಷ್ಟೊಂದು ಬಾಡಿಗೆ ಅನಾನುಕೂಲತೆಯನ್ನು ಕೊಡೋದಿಲ್ಲ. ಬಟ್ ನಾವೇನು ಮಾಡ್ತೀವಿ ಅಂತಂದರೆ ಕಾಂಡ ಸಪ್ರೇಟ್ ಮಾಡಿ ಗರಿಗಳನ್ನು ಮಾತ್ರ ಕೊಡ್ತೀವಿ, ಎಲೆಗಳನ್ನು ಮಾತ್ರ ಕೊಡ್ತೀವಿ. ಬಟ್ ಅದು ತಪ್ಪು. ಕಾಂಡ ಮತ್ತು ಗರಿಗಳು ಎರಡೂ ಮಿಶ್ರಣ ಮಾಡಿ ಏಕಕಾಲದಲ್ಲಿ ಕೊಟ್ಟಾಗ, ಎರಡನ್ನೂ ಒಟ್ಟಿಗೆ ತಿಂದಾಗ ಸೊ ಇದರ ಅನಾನುಕೂಲತೆ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ಎರಡನ್ನೂ ಸಹ ನಾವು ಚಾಪ್ ಕಟ್ರ್ ಅಥವಾ ಇನ್ನೊಂದರಲ್ಲಿ ಕಟ್ ಮಾಡಿಬಿಟ್ಟು ತುಂಡು ಮಾಡಿ ಸಂಪೂರ್ಣವಾಗಿ ಕೊಡಬೇಕು. ಸಂಪೂರ್ಣವಾಗಿ ಅದೆಲ್ಲವನ್ನು ತಿನ್ನುವಂಥ ಒಂದು ಅನುಕೂಲತೆಯನ್ನು ಮಾಡಿಕೊಡ್ಬೇಕು ಅದಕ್ಕೆ. ಸೊ ಆವಾಗ ಯಾವುದೇ ರೀತಿ ಆಕ್ಸಿಲೇಟ್ಸು ಅದರ ಮೇಲೆ ಹೆಚ್ಚಿನ ಕೆಲಸ ಮಾಡೋದು. ಅಂದರೆ ಗರಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ, ಕಾಂಡದಲ್ಲಿ ತೀರಾ ಕಡಿಮೆ ಇರುತ್ತೆ. ಸೊ ಆವಾಗಲಿ ಒಂದು ರೀತಿಯ ಒಂದು ಬ್ಯಾಲೆನ್ಸನ್ನು ಕಾಪಾಡ್ಕೋಬೋದು. ಸೊ ಈ ಒಂದು ವಿಷಯದಲ್ಲಿ ನಾವೀಗ ಆಕ್ಸಿಲೇಟ್ಸ್ ಇದ್ದೇ ಇರುತ್ತಲ್ವ, ಸೊ ಅದು ಕ್ಯಾಲ್ಸಿಯಂ ಜೊತೆ ಹೊರಿಸುತ್ತೆ. ಒಂದು 50% ಸಗಣಿ ರೂಪದಲ್ಲಿ ಹೋಗುತ್ತೆ, ಇನ್ನೊಂದು 50% ಇರುತ್ತೆ. ಯಾವಾಗ ಅಂತ ಅಂದರೆ ನಮ್ಮ ಒಂದು ಹಸುವಿನ ಜೀರ್ಣಾಂಗ ವ್ಯವಸ್ಥೆಯಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಈ ಆಕ್ಸಿಲೇಟ್ಸನ್ನು ಸಪ್ರೇಟ್ ಮಾಡಿಬಿಟ್ಟು ಸಗಣಿಗೆ ಕಳಿಸ್ಕೊಡ್ತವೆ. ಕ್ಯಾಲ್ಸಿಯಂ ಜೊತೆ 50% ಹೊರಟೋಗಿರುತ್ತೆ, ಇನ್ನಿರುವಂತಹ 50%ಅನ್ನು ಕ್ಯಾಲ್ಸಿಯಮಿಂದ ಡಿವೈಡ್ ಮಾಡಿಬಿಟ್ಟು ಸೊ ಅದು ದೇಹಕ್ಕೆ ಅಂದುವಂತೆ ಮಾಡುತ್ತೆ. ಬಟ್ ಇಲ್ಲಿ 50% ನಾವು ಲಾಸ್ ಮಾಡ್ಕೊತಾ ಇದ್ವಿ ಸೂಪರ್ ನೇಪಿಯರಿಂದ ಕ್ಯಾಲ್ಸಿಯಮನ್ನು. ಸೊ ಆ ಉದ್ದೇಶಕ್ಕೋಸ್ಕರ ಕಂಪಲ್ಸರಿ ನೀವು ಕ್ಯಾಲ್ಸಿಯಮನ್ನು ಹೊರಗಡೆಯಿಂದ ಅತಿ ಹೆಚ್ಚಾಗಿ ಈಗ ನಾವು ನಾಟಿ ಹಸುಗಳಿಗೆ ಕ್ಯಾಲ್ಸಿಯಮನ್ನು ಕೊಡೋದಿಲ್ಲ. ಯಾಕೆ ಅಂತಂದರೆ ಅದರಲ್ಲಿ ಕ್ಯಾಲ್ಸಿಯಂ ಲಾಸ್ ಬರೋದಿಲ್ಲ. ಅತಿ ಹೆಚ್ಚಾಗಿ ಒಂದು HF ಜರ್ಸಿ ಈ ಒಂದು ಅತಿ ಹೆಚ್ಚು ಹಾಲು ಕೊಡುವಂಥ ಹಸುಗಳಿಗೆ ನಾವು ಎಕ್ಸ್ಟ್ರಾ ಅಡಿಷನಲ್ ಕ್ಯಾಲ್ಸಿಯಮನ್ನು ಕೊಡ್ತಾ ಇದ್ವಿ. ಯಾಕೆಂದರೆ ಈ ರೀತಿ ಆಗುವಂತಹ ಪ್ರೋಸೆಸ್ ಹೆಚ್ಚಾಗಿರೋದ್ರಿಂದ ಸೊ ನಾವು ಕ್ಯಾಲ್ಸಿಯಮ್ಸನ್ನು ಅಡಿಷ್ನಲ್ ಆಗಿ ಕೊಡಬೇಕಾಗಿರುತ್ತೆ. ಸೊ ನೀವು ಇಲ್ಲಿ ಈ ಒಂದು ಸೂಪರ್ ನೇಪಿಯರ್, ಕೋಫೋರ್ ಈ ರೀತಿ ಗ್ರಾಸ್ಗಳನ್ನು ಕೊಟ್ಟಾಗ ಸೊ ಅಡಿಷ್ನಲ್ ಆಗಿ ಕಂಪಲ್ಸರಿ ಕ್ಯಾಲ್ಸಿಯಂ ಅಂತಕ್ಕಂಥದ್ದು ಆ್ಯಡ್ ಮಾಡಲೇಬೇಕಾಗಿರುತ್ತೆ. ಸೊ ಮಾಡಿದಾಗ ಮಾತ್ರ ಅದು ಹಾಲು ಕರೆಯುವಂತಹ ಚಾನ್ಸಸ್ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ನೀವು ಕೇವಲ ಸೂಪರ್ ನೇಪಿಯರ್ ಅಥವಾ ಕೋಫೋರ್, ಕೋ5 ಹುಲ್ಲನ್ನು ಕೊಟ್ಬಿಟ್ಟು ಸೊ ನೀವು ಕೇವಲ ಮಿನರಲ್ ಮಿಕ್ಸರ್ ಕೊಡದಲ್ಲೇ ದಾಣಿ ಮಿಶ್ರಣವನ್ನು ಮಾತ್ರ ಕೊಟ್ಟರೆ ಅದ್ರ ಮುಖಾಂತರ ಸಿಗುವಂಥ ಅಷ್ಟು ಪ್ರಮಾಣಕ್ಕೆ ಮಾತ್ರ ಅದು ಸಫಿಷಿಯೆಂಟ್ ಆಗಿರುತ್ತೆ. ಬಟ್ ಹೊರಗಡೆಯಿಂದ ನೀವು ಕ್ಯಾಲ್ಸಿಯಮನ್ನು ಕಂಪಲ್ಸರಿ ಕೊಡಬೇಕಾಗುತ್ತೆ. ಸೊ ಅದನ್ನು ನೀವು ಕೊಟ್ಟು ಅದಕ್ಕೆ ಒಂದು ಸಹಕಾರಿಯನ್ನು ಮಾಡಬಹುದು ಹಾಲು ಕರೆಯೋದಕ್ಕೆ. ಸೊ ತುಂಬಾ ಉತ್ತಮವಾಗಿರುತ್ತೆ. ಸೊ ಈ ಗ್ರಾಸನ್ನು ಈ ರೀತಿ ಬಳಸಿದಾಗ ಅಂದರೆ ಎಳೆ ಹುಲ್ಲನ್ನು ಕೊಡದೆ ಕೇವಲ ಗರಿಗಳನ್ನು ಮಾತ್ರ ಕೊಡದಲೆ ಕಾಂಡ ಸಮೇತ ಕೊಟ್ಟು ಸ್ವಲ್ಪ ಬಲಿತ ನಂತರ ಕೊಟ್ಟರೆ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ, ಅದರಲ್ಲಿ ನಮಗೆ ಏನೂ ಆ ಥರ ತೊಂದರೆಗಳು ಬರೋದಿಲ್ಲ. ಆ ರೀತಿ ಮಾಡಿ ನೀವು ಹುಲ್ಲನ್ನು ಕೊಡಬಹುದು. ಆ ರೀತಿ ಕೊಟ್ಟಾಗ ಯಾವುದೇ ಪಶುಗಾಗಬಹುದು, ಮೇಕೆ, ಕುರಿ, ಹಸು ಈ ರೀತಿ ಯಾವುದೇ ಪಶುಗೂ ಈ ರೀತಿ ಕೊಟ್ಟಾಗ ಅದರಿಂದ ತೊಂದರೆಗಳು ಬರೋಲ್ಲ. ಸೊ ನಾವು ಅದನ್ನು ಕಾಪಾಡಿದಂತೂ ಆಗುತ್ತೆ, ಪ್ಲಸ್ ನಮಗೆ ಆ ಒಂದು ಮೇವನ್ನು ಒದಗಿಸಿದಂತೂ ಆಗುತ್ತೆ. ಸೊ ಆ ರೀತಿ ನೀವು ಮಾಡಿಕೊಂಡಾಗ ಸಮಸ್ಯೆ ಇರೋದಿಲ್ಲ. ನೀವು ಆ ರೀತಿ ಮಾಡಿಕೊಂಡು ಸೊ ಅದೇ ತೊಂದರೆ ತಗೊಳ್ಳಲ್ಲ ಅಂತ ಹೇಳ್ತಾ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಸೊ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ನಾವು ಹೊಸದಾಗಿ ನೋಡ್ತಕ್ಕಂಥವ್ರು ವಿಡಿಯೋನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ಜನರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ನಿಮ್ಮ ಒಂದು ಅನುಕೂಲಕ್ಕೆ ಸೊ ಈ ವಿಡಿಯೋನ ಮಾಡಬೇಕಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.